ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೋಮವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ಇವತ್ತು ನಿಫ್ಟಿ ಎಕ್ಸ್ಪೈರಿ ಯಾವ ರೀತಿಯಾಗಿರ್ತಾ ಹೋಗ್ಬೋದು ಅಂತ ನೋಡೋಣ. ನೋಡಿ, ಈ ವಾರ ಒಂದು ಪ್ರಕಟಣೆ ನೆನ್ನೆ ಗ್ರೂಪಲ್ಲಿರೋರಿಗೆ ಅನೌನ್ಸ್ ಮಾಡಿದ್ದೆ, ಬಟ್ ಯೂಟ್ಯೂಬಲ್ಲಿ ಹೇಳಿರಲಿಲ್ಲ. ಸೊ ಪ್ರತಿದಿನ ಚಾಟ್ ಸ್ಟಾಕು ಬೆಳಗ್ಗೆ ಬರ್ತಾ ಹೋಗುತ್ತೆ. ಈ ವಾರ ಮುಂದಿನ ವಾರ ನಾನು ಮತ್ತೆ ಅಪ್ಡೇಟ್ ಮಾಡ್ತೀನಿ. ಬಟ್ ಈ ವಾರ ಈಗ ಸೋಮವಾರ ಬರ್ತಿದ್ದು ಚಾಟ್ ಸ್ಟಾಕ್, ಸೋಮವಾರ ಬರಲ್ಲ, ಮಂಗಳವಾರ ಬೆಳಗ್ಗೆ ಬರ್ತಾ ಇದೆ. ಅದೇ ರೀತಿಯಾಗಿ ಪ್ರತಿದಿನ ಬೆಳಗ್ಗೆ ಬರ್ತಾ ಹೋಗುತ್ತೆ. ಸೊ ನಿನ್ನೆ ಮಾರ್ಕೆಟಲ್ಲಿ ಕೊನೆ ಟೈಮಲ್ಲಿ ಒಂದು ಸೆಲ್ಲಿಂಗ್ ಬರ್ತಾ ಹೋಯಿತು. ಆ ಸೆಲ್ಲಿಂಗ್ ಬಗ್ಗೆ ಮಾತಾಡಿದ್ವಿ ಕೂಡ ಗ್ರೂಪಲ್ಲಿ. ಇದೇ ರೀತಿ ಉಳಿಸ್ಕೊಳಕ್ಕಾಗೋದಿಲ್ಲ, ಸೆಲ್ಲರ್ಸು ತಮ್ಮ ಕಡೆ ಎತ್ಕೊಂಡು ಹೋಗಬೇಕು ಅಂತಂದರೆ 26,000 ಬ್ರೇಕ್ ಮಾಡಬೇಕು. ಇವತ್ತು ಪದೇ ಪದೇ ಟೆಸ್ಟ್ ಆಗ್ತಾ ಇದೆ ಅಂತ ಮಾತಾಡಿದ್ವಿ. ಅದು ಆಯಿತು ಕೂಡ. 3 ಗಂಟೆ ಅಷ್ಟೊತ್ತಿಗೆ 26,000 ಜೋರಾಗಿನೇ ಬ್ರೇಕ್ ಆಯಿತು. ಸೊ ನಿನ್ನೆ ನೋಡ್ತಾ ಬರೋದಾದರೆ ಸುಮಾರು ಸೆಕ್ಟರ್ಗಳಲ್ಲಿ ಒಂದು ರೆಡ್ಡೇ ಇದೆ. IT ಸೆಕ್ಟರ್ ಈಗಲೂ ಕೂಡ ಫೆಡ್ಡಿಂದು ಇಂಟ್ರೆಸ್ಟ್ ರೇಟ್ನ ಜಾಸ್ತಿ ಮಾಡ್ತಾರೆ, ಕಮ್ಮಿ ಮಾಡ್ತಾರೆ, ಈ ಥರನೇ ಒಂದಿಷ್ಟು ನಡೀತಾ ಇದೆ. ಸೊ ಯಾವಾಗ ಸ್ವಲ್ಪ ಜಾಸ್ತಿ ಮಾಡ್ತಾರೆ ಅನ್ನೋದ್ರ ಪರವಾಗಿ ನ್ಯೂಸ್ ಬರುತ್ತೋ IT ಸೆಕ್ಟರ್, ಅದಕ್ಕೆ ಮೂವ್ಮೆಂಟ್ ಕೂಡ ಥರ ಕಾಣಿಸ್ತಾ ಇದೆ. ಸೊ ಟೆಕ್ ಮಹೀಂದ್ರ 2.27 ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ನಿನ್ನೆ ಟಾಪ್ ಗೇನರ್ ಆಗಿತ್ತು. ಅಲ್ಲಿ ತೇಜಸ್ ವಿಮಾನದ್ದು ನಿಮಗೆ ಗೊತ್ತಿದೆ, ಇನ್ಸಿಡೆಂಟ್ ಆಗಿರುವಂಥದ್ದು ದುಬೈದು. ಅದಾದಮೇಲಿಂದ ಡಿಫೆನ್ಸ್ ಸ್ಟಾಕ್ಸ್ಗಳೆಲ್ಲ ಸ್ವಲ್ಪ ಟಂಬಲ್ ಆಗ್ತಾ ಇದೆ. ಸೊ BL ನಿನ್ನೆ 3.01% ಬಂದಿತ್ತು. ಅದೇ ರೀತಿಯಾಗಿ JSW ಸ್ಟೀಲ್ ಮೆಟಲ್ ಸೆಕ್ಟರ್ ಕೂಡ ತುಂಬ ದೊಡ್ಡ ಒಂದು ಹೊಡೆತವನ್ನು ತಗೊಂತು ನಿನ್ನೆ. ಸೊ ಎರಡು ಕೂಡ ಜಂಟಿಯಾಗಿ ನಿನ್ನೆಯ ಟಾಪ್ ಲೂಸರ್ಗಳಾಗಿದೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ಅಂತ ನೋಡ್ತಾ ಬರೋದಾದರೆ HL ಅಲ್ಲಿ 3% ಕರೆಕ್ಷನ್ ಬಂದಿತ್ತು, ಬಿಕಾಸ್ ಆಫ್ ದ ಸೇಮ್ ರೀಸನ್ನು, ತೇಜಸ್ ಯುದ್ಧ ವಿಮಾನದ. ಅದಕ್ಕೆ ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿದೆ HL ಅವರು. ಸೊ ಇಲ್ಲ, ಇದೊಂದು ಆಕ್ಸಿಡೆಂಟಲ್ ಇವೆಂಟ್ ಆಗಿರುವಂಥದ್ದು ಅಂತ. ಆದರೆ ಓವರಾಲ್ ನ್ಯೂಸ್ ಬಂದಾಗಿಂದ ಒಂದು 9ರಿಂದ 10% ಬಿದ್ದಿದೆ ಅಂತ ಕಾಣುತ್ತೆ HL. ಅದೇ ರೀತಿಯಾಗಿ ಇಂಜಿನಿಯರಿಂಗ್ ಇಂಡಿಯಾ, ಸಿಮೆನ್ಸ್ ಎನರ್ಜಿ, ಅದು 5% ಕರೆಕ್ಷನ್ ಬಂದಿತ್ತು. ಟಾಪ್ ಗೇನರ್ ಅಂತ ಹುಡುಕೋದು ತುಂಬ ಕಷ್ಟ ಇದೆ ನಿಫ್ಟಿ ನೆಕ್ಸ್ಟ್ 50ನಲ್ಲಿ. ಟೊರೆಂಟ್ ಫಾರ್ಮಾದಲ್ಲಿ 0.87% ಅಪ್ ಮೂವ್ಮೆಂಟ್ ಬಂದಿತ್ತು. ಅದೇ ನಿನ್ನೆ ನಿಫ್ಟಿ ನೆಕ್ಸ್ಟ್ 50ಯ ಟಾಪ್ ಗೇನರ್ ಆಗಿದೆ ಅನಿಸುತ್ತೆ. ಇನ್ಫೋಸಿಸು ಬೈಬ್ಯಾಕ್ ನಡೀತಾ ಇದೆ. ಬೈಬ್ಯಾಕ್ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದೆ, ಅದಕ್ಕೆ ಕಮೆಂಟ್ ಕೂಡ ಮಾಡಿದ್ರಿ. ಹೆಲ್ಪ್ ಆಗ್ತಾ ಇದೆ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಯಾವ ರೀತಿಯಾಗಿ ಅರ್ಥ ಮಾಡ್ಕೊಳಕ್ಕೆ ಅಂತ. ಯಾರಾದರೂ ನೋಡಿಲ್ಲ ಅಂದರೆ ಈ ವಿಡಿಯೋದ ಎಂಡಿಗೆ ಇರುತ್ತೆ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ ಓವರಾಲ್ ಸ್ಟಾಕ್ ಸ್ಕ್ರೀನರು ನಿನ್ನೆ IT ಸೆಕ್ಟರ್ ಸ್ವಲ್ಪ ಕಾಪಾಡ್ತು ಮಾರ್ಕೆಟ್ನ ಅಂತಲೇ ಹೇಳ್ತಾ ಹೋಗ್ಬೋದು. ಇಂಡಿಯಾ ವಿಕ್ಸು ಈಗ ಒಂದು ಟಾಪ್ ಮೂಮೆಂಟಿಗೆ ಬರ್ತಾ ಇದೆ. ನೋಡಿ, ಕೆಳಗಡೆ ಬಂದಿದ್ದು ವಾಪಸ್ ಮತ್ತೆ ರೈಸ್ ಆಗಿದೆ. ಮೊನ್ನೆನೂ ಕೂಡ ಆಗಿತ್ತು. ಈಗ 26,000 ಬ್ರೇಕ್ ಆಗಿದೆ. ಇದೆಲ್ಲ ಏನನ್ನು ತೋರಿಸ್ತಾ ಇದೆ, ಮಾರ್ಕೆಟಲ್ಲಿ ಒಂದು ಬೇರಿಶ್ ಸೆಂಟಿಮೆಂಟು ಬಂದಿದೆ. ಅದಕ್ಕೋಸ್ಕರ ನಾನು ಇವತ್ತು ಕೊಟ್ಟಿದ್ದೀನಿ ಪ್ರಾಫಿಟ್ ಬುಕ್ಕಿಂಗಿಗೆ ಮುನ್ನುಡಿ ಹಾಕಿದೀವ ನಾವು ಅಂತ. ಅದಕ್ಕೆ ಉತ್ತರ ಇವತ್ತಿನ ನಿಫ್ಟಿ ಎಕ್ಸ್ಪೈರಿನಲ್ಲಿ ಸಿಗ್ತಾ ಹೋಗುತ್ತೆ. ಖಂಡಿತವಾಗ್ಲೂ ಮಾರ್ಕೆಟ್ ಈಗ ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ, ಒಂದು ಪ್ರಾಫಿಟ್ ಬುಕ್ಕಿಂಗಿಗೆ ದಾರಿ ಮಾಡಿಕೊಟ್ಟಂಗೆ ಕಾಣಿಸ್ತಾ ಇದೆ. ಸೊ ಏನಾಯಿತು ಹಾಗಾದರೆ ನಿಫ್ಟಿನಲ್ಲಿ ಅಂತ ನೋಡ್ತಾ ಬರೋದಾದರೆ, ಸೊ ನಿನ್ನೆ ದಿವಸ ಒಂದು ಇದು 12 ಮಂತ್ ಕ್ಯಾಂಡಲಲ್ಲಿದ್ದೀನಿ. ಸೊ ನೋಡಿ, ಆ ಒಂದು ರೆಸಿಸ್ಟೆನ್ಸ್ ಲೆವೆಲ್ ಅಂತ ಏನು ಮಾತಾಡ್ತಾ ಬಂದಿದ್ವಿ ನೋಡಿ, ಎಕ್ಸಾಕ್ಟಾಗಿ ಅಲ್ಲಿ ರೆಸಿಸ್ಟೆನ್ಸ್ ಮೊನ್ನೆನೂ ಅದ್ರ ಮೇಲ್ಗಡೆ ಹೋಗೋಕ್ಕಾಗಿಲ್ಲ. ಅದ್ರ ಮೊನ್ನೆ ಹಾಕಿದ್ದಂಥದ್ದು ಗೂಗ್ಲಿ, ಅದು ಒಂದು ಟ್ರ್ಯಾಪ್ ಮೂವ್ಮೆಂಟ್ ಆಗಿರ್ಬೋದು ಅಂತ ಸುಮಾರು ಜನ ಕಮೆಂಟ್ ಕೂಡ ಮಾಡಿದ್ರಿ. ಅದೇ ರೀತಿ ಆಯಿತು. 26,200 ಬ್ರೇಕ್ ಆಗಲಿಲ್ಲ, ಅದಕ್ಕೆ ಫಾಲೋ ಅಪ್ ಬರಲಿಲ್ಲ. ನೋಡಿ, ಹಿಂದೆ ಈ ಪಾಯಿಂಟಿಗೆ ಬಂದಾಗೆಲ್ಲ ಅಲ್ಲಿಂದ ಸೆಲ್ಲಿಂಗ್ ಬರ್ತಾ ಬಂದಿದೆ ಅಂತ ಬಂದಿದ್ವಿ. ಈಗ ಅದಕ್ಕಿಂತ ಮೇಲ್ಗಡೆ 2 ಸಲ ಅಟೆಂಡ್ ಮಾಡಿದೆ, ಅದರಂತೆ ಫಾಲೋ ಅಪ್ ಬರೋಕ್ಕಾಗಿಲ್ಲ. ಈಗ ವಾಪಸ್ಸು ಈ ಝೋನ್ ಒಳಗಡೆ ಬಂದಿದೆ. ಸೊ ಈಗ ಅರ್ಥ ಏನು, ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಸಪೋರ್ಟ್ ನಮಗೆ 25,800, 26,000 ರೆಸಿಸ್ಟೆನ್ಸ್ ಆಗುತ್ತೆ. ಇವತ್ತು 26,000 ಮೇಲ್ಗಡೆ ತನಕ ಮಾರ್ಕೆಟ್ ಅಟೆಂಡ್ ಮಾಡೋಕ್ಕೆ ಹೋಗಿಲ್ಲ ಅಂತಂದರೆ ಅಲ್ಲಿ ಪಾಸಿಟಿವ್ ಸೆಂಟಿಮೆಂಟು, ರೇಂಜ್ ಬೌಂಡ್ ಸೆಂಟಿಮೆಂಟು ಯಾವುದೂ ಇರೋದಿಲ್ಲ, ಬದಲಿಗೆ ನೆಗೆಟಿವ್ ಆಗ್ತಾ ಹೋಗುತ್ತೆ. ಸೊ OI ಕೂಡ ಅದೇ ರೀತಿ ಇದೆ. OI ಬಗ್ಗೆ ಇಂಪಾರ್ಟೆಂಟ್ ಡೇಟಾ ಇದೆ ಅಂತ ಹೇಳ್ತಾ ಹೋಗ್ತೀನಿ. ಸೊ 25,800 ಇವಾಗ ಇಂಪಾರ್ಟೆಂಟ್ ಸಪೋರ್ಟ್ ಆಗ್ತಾ ಹೋಗುತ್ತೆ. ಸೊ ನಿನ್ನೆ ನಾವು ಏನು ಮಾತಾಡ್ಕೊಂಡಿದ್ವಿ ಅನ್ನೋದಕ್ಕೆ ನೋಡಿ, ಗ್ರೂಪಲ್ಲಿ ಒಂದು ಇದು ಸ್ಟಾಕ್ ಮೋಜೋ ಅಂತ ಅನಿಲ್ ಸರು, ಸತೀಶ್ ಸರು ಹೇಳಿದರು ಅಂತ ನಿಮಗೆ ಒಂದ್ಸಲ ಹೇಳಿದ್ದೆ. ಅಲ್ಲಿ ನೀವು ಅಕೌಂಟ್, ಗೂಗಲ್ ಅಕೌಂಟಿಂದ ಲಾಗಿನ್ ಮಾಡಿಕೊಂಡ್ರೆ ಈ ಥರ ಮಲ್ಟಿ ಸ್ಟ್ರೈಕ್ OI, ಮಲ್ಟಿ ಸ್ಟ್ರೈಕ್ ಚಾರ್ಟ್ಗಳು ಇದೆಲ್ಲ ಸಿಗ್ತಾ ಹೋಗುತ್ತೆ. ಇಲ್ಲಿ ಏನು ಕಾಣಿಸ್ತಾ ಇದೆ, ಇದು COI ಆಗಿತ್ತು. ಅಂದರೆ ಬೆಳಗ್ಗೆಯಿಂದನೇ ಏನಾಯಿತು, ಒಂದು ಮಧ್ಯದಲ್ಲಿ ಅಂದರೆ ಇದು ನೋಡಿ 24ನೇ ತಾರೀಕು, 23ನೇ ತಾರೀಕು ಆ ಸ್ವಿಚ್ ಓವರ್ ಆಯಿತು. 23ನೇ ತಾರೀಕು ತನಕ ಏನಾಗಿತ್ತು, 26,200 ಮೇಲ್ಗಡೆ ದಾಟ ಹೋಗಿತ್ತು. ಸೊ P ರೈಟಿಂಗೇ ಜಾಸ್ತಿ ಇತ್ತು. P ರೈಟಿಂಗ್ ಮಾಡಿದ್ರಿಂದ ಅರ್ಥ ಏನು, ಸಪೋರ್ಟೇ ಜಾಸ್ತಿ ಇತ್ತು. ಆದರೆ ಮೊನ್ನೆ ದಿವಸ ಯಾವತ್ತು ಶುಕ್ರವಾರ ಕ್ಲೋಸಿಂಗ್ ಟೈಮಲ್ಲಿ ನೋಡಿ ಯಾವ ರೀತಿಯಾಗಿ ಚೇಂಜಸ್ ಆಗಿತ್ತು ಪೊಸಿಷನ್ನು. ಅಂದರೆ P ರೇಟಿಂಗ್ ಕಮ್ಮಿ ಆಗಿ C ರೇಟಿಂಗೇ ಜಾಸ್ತಿ ಆಗಿತ್ತು. ಅಂದರೆ ರೆಸಿಸ್ಟೆನ್ಸ್ ಬಿಲ್ಡ್ ಆಗಿತ್ತು, ಸಪೋರ್ಟು ಕಮ್ಮಿ ಆಗಿತ್ತು. ಅದು ಕಂಟಿನ್ಯೂಷನ್ ಆಗ್ತಾ ಹೋಯಿತು. ಇವತ್ತು ಆಲ್ಮೋಸ್ಟ್ ಒಂದು ಪಾಯಿಂಟಲ್ಲಿ ತುಂಬ ಮೇಲ್ಗಡೆ ಹೋಗ್ತಾ ಹೋಯಿತು. ಸೊ ಈ ಥರ ಪಾಯಿಂಟಲ್ಲಿ ಇದ್ದಾಗ ನಾವು ಮಾತಾಡ್ಕೊಂಡ್ವಿ, ಈಗ ಒಂದು ಎಂಟ್ರಿ ತಗೋಬೋದು, ನೆಗೆಟಿವ್ ಪೊಸಿಷನ್ ಎಂಟ್ರಿ ಇದೆ. ಯಾಕೆಂದರೆ ರೇಂಜ್ ಬೌಂಡ್ ಅಂತ ಶುರುವಾಗಿದ್ದಾದರೂ ಕೂಡ ಯಾವಾಗ OI ಸಸ್ಟೈನ್ ಆಗಿ ಮೇಲ್ಗಡೆ ಹೋಯಿತು, ಈ ರೀತಿ ರೆಸಿಸ್ಟೆನ್ಸ್, ಈ ರೀತಿ ಸಪೋರ್ಟ್ ಅಂತ ಮಾತಾಡ್ಕೊಂಡಿದ್ವಿ ಗ್ರೂಪಲ್ಲಿ. ಇದು 26,100 ಸ್ಟ್ರೈಕಿಗೆ CP ಬೆಳಗ್ಗೆ ಒಂದೇ ರೇಂಜಲ್ಲಿತ್ತು, ಏನು ಮೂವ್ಮೆಂಟ್ ಕೊಟ್ಟಿರಲಿಲ್ಲ. ಆದರೆ ಯಾವಾಗ OI ನಲ್ಲಿ ನಮಗೆ ಇಂಡಿಕೇಶನ್ ಕೊಡ್ತಾ ಹೋಯಿತು, ಇಲ್ಲ ಇಲ್ಲಿ COI ಜಾಸ್ತಿ ಆಗ್ತಾ ಇದೆ ಅಂತ, ಆವಾಗ ನಾವು ನೆಗೆಟಿವ್ ಪೊಸಿಷನ್ ಅಂತ ಮಾತಾಡ್ಕೊಂಡಿದ್ವಿ. 26,130 ಸ್ಟಾಪ್ ಲಾಸ್ ಆಗಿ ಇಟ್ಕೊಂಡು ಅಂತ. ಅದೇ ರೀತಿಯಾಗಿ ಆಮೇಲೆ ನೀವು ನೋಡ್ತಾ ಬರ್ತಾರೆ ನೋಡಿ, ಈ ಥರ ಇಲ್ಲಿ ಕ್ಲೀನಾಗಿ ಸ್ವಿಚ್ ಓವರ್ ಆಯಿತು. ಇದು 26,150 ಇದೆ, 26,100 ಸ್ಟ್ರೈಕು ಇದೆ. ಸೊ ಇದು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗುತ್ತೆ ಯಾವ ರೀತಿ ಇದೆ ಅಂತ. ಬಟ್ ನೀವು ಯಾವ ಕಲರ್ ಯಾವುದು ಅಂತ ನೀವು ನೋಡ್ತಾ ಹೋಗೋದಾದರೆ ಯಾವ ರೀತಿಯಾಗಿ ಚೇಂಜ್ ಆಗ್ತಾ ಇದೆ ಅಂತ. ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದರೆ, COI ಜಾಸ್ತಿ ಆಗ್ತಾ ಇದೆ ಅಂದರೆ ಅಲ್ಲಿ ಕಾಲ್ ರೈಟಿಂಗೇ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ ಮಾಡ್ಕೊತ ಹೋಗ್ಬೋದು. ಸೆನ್ಸಿಬಲಲ್ಲಿ ಬೇರೆ ಥರ ತೋರಿಸ್ತಾ ಹೋಗುತ್ತೆ, ಸೆನ್ಸಿಬಲ್ ಎಲ್ಲರಿಗೂ
ಆಕ್ಸೆಸ್ ಇಲ್ಲದೇ ಇರ್ಬೋದು, ಝೆರೋದ ಯೂಸರ್ಸಿಗೆ ಇರುತ್ತೆ. ಇದು ಎಲ್ಲರಿಗೂ ಫ್ರೀ ಇದೆ ಸ್ಟಾಕ್ ಮೋಜು ಅಂತ, ನೀವು ಇಲ್ಲಿ ಅನಲೈಸ್ ಮಾಡ್ತಾ ಹೋಗ್ಬೋದು. ಸೊ ಇದೇ ರೀತಿ ಉಳಿಸ್ಕೊಳಕ್ಕಾಗೋದಿಲ್ಲ ಅಂತ ನಾವು ಮಾತಾಡ್ಕೊಂಡಿದ್ವಿ ಆಲ್ಮೋಸ್ಟ್ 1 ಗಂಟೆ ಆ ಟೈಮಲ್ಲಿ ಅನ್ಸುತ್ತಲ್ವಾ, ಯಾಕಂದರೆ ಬರ್ತಾ ಇತ್ತು ಅಟೆಂಡ್ ಮಾಡಿ ಮೇಲೆ ಹೋಗ್ತಾಯಿತ್ತು, ಬರ್ತಾ ಇತ್ತು ಮಲ್ಟಿಪಲ್ ಟೈಮ್ಸ್ ಒಂದೇ ಝೋನ್ನ ಅಟೆಂಡ್ ಮಾಡ್ತಾ ಇದೆ ಅಂತಂದರೆ ಆ ಝೋನ್ ವೀಕ್ ಆಗುತ್ತೆ ಅಂತ ಅರ್ಥ. ಆ ಝೋನ್ ವೀಕ್ ಆಯಿತು, ಸೊ ಅದರಿಂದ ಕೆಳಗಡೆ ಬ್ರೇಕ್ ಆಯಿತು. ಇವತ್ತು ಬ್ರೇಕ್ ಆಗಿಲ್ಲ, 26,000 ಮೇಲ್ಗಡೆ ಕ್ಲೋಸಿಂಗ್ ಆಗಿದೆ ಅಂದರೆ ಏನು ಮಾತಾಡ್ಕೊಂಡಿದ್ವಿ ನೆನ್ನೆ. ಸೊ ಈ ಝೋನ್ನ ಇಲ್ಲಿ ಅಟೆಂಡ್ ಮಾಡಿ ಇಲ್ಲಿ ಸಪೋರ್ಟ್ ತೊಗೊಂಡು ಇಲ್ಲಿ ಮತ್ತೆ ಒಂದು ಫ್ರೆಶ್ ಬ್ರೇಕ್ಔಟ್ ಆಗ್ಬೋದು ಅಂತ ಮಾತಾಡಿದ್ವಿ. ಆದರೆ ಮಾರ್ಕೆಟ್ ಆ ರೀತಿ ಹೋಯ್ತಾ ಇಲ್ಲ, ನೆಗೆಟಿವ್ ಮೂವ್ಮೆಂಟ್ ಇತ್ತು, ಬಸ್ ಸ್ಟ್ಯಾಂಡ್ ಮಾಡ್ತು, ನೆಗೆಟಿವ್ ಮೂವ್ಮೆಂಟೇ ಕೊಟ್ಟಿದೆ. ಹಾಗಾಗಿ ಸೊ 26,000 ಬ್ರೇಕ್ ಆಗಿರೋದು ಮಾರ್ಕೆಟಿಗೆ ಈಗ ನೆಗೆಟಿವ್ ಸೆಂಟಿಮೆಂಟು ಬಂದಂಗೆ ಆಗಿದೆ. ಸೊ ಹಾಗಾದರೆ ಮಲ್ಟಿ ಸ್ಟ್ರೈಕ್ ಓ ಅನ್ನಲ್ಲ, ಅದ್ರ ಬಗ್ಗೆ ತೋರಿಸ್ಬಿಡ್ತೀನಿ ನೋಡಿ. ಇದೇನೆ ಮಲ್ಟಿ ಸ್ಟ್ರೈಕ್ ಓ. ಇಲ್ಲಿ ನಿಮಗೆ ಯಾವ ಪೊಸಿಷನ್ ಬೇಕು, 26,000 ಬೇಕಾ, ಮಲ್ಟಿಪಲ್ ಇಟ್ಕೋಬೋದು, ಬೇಕಾದರೆ 26,050 ಇಟ್ಕೋಬೋದು. ಈ ಥರ ಮಲ್ಟಿಪಲ್ ನಿಮಗೆ ಸಿಗ್ತಾ ಹೋಗುತ್ತೆ. ಈ ಮಲ್ಟಿ ಸ್ಟ್ರೈಕ್ ಓನಲ್ಲಿ ನಿಮಗೆ ಯಾವ ರೀತಿ ಚೇಂಜ್ ಆಗ್ತಾ ಇದೆ, ಕೆಳಗಡೆ ಹೇಗೆ ಬರ್ತಾ ಇದೆ, ಮೇಲೆ ಏನಾಗ್ತಾ ಇದೆ ಎಲ್ಲದನ್ನು ಕೂಡ ನೀವು ಟ್ರ್ಯಾಕ್ ಮಾಡ್ತಾ ಹೋಗ್ಬರ್ಬೋದು. 26,000 ಪಿ ಓ ನೀವು ನೋಡ್ತಾ ಬರೋದಾದ್ರೆ 26,000 ನೆನ್ನೆ ಯಾವಾಗ 3 ಗಂಟೆಯಲ್ಲಿ ಬ್ರೇಕ್ ಆಯಿತು ಅಲ್ಲಿ ತನಕ 26,000 ಸಪೋರ್ಟ್ ಕೊಡೋರೇ ಜಾಸ್ತಿ ಇದ್ರು. ಆದರೆ ಯಾವಾಗ ಬ್ರೇಕ್ ಆಯಿತು ನೋಡಿ 26,000 ಡಮ್ ಅಂತ ಬಿದ್ದೋಯ್ತು. ಆದರೆ ಸಿ ಪೊಸಿಷನ್ಗಳು ಅದೇ ರೀತಿಯಾಗಿ ಇಂಟ್ಯಾಕ್ಟ್ ಆಗಿದೆ. ಪಿ ಪೊಸಿಷನ್ ತಗೊಂಡಿದ್ದಾರೆ, ಅಂದರೆ 26,000 ಯಾರು ಸಪೋರ್ಟ್ ಕೊಡ್ತೀವಿ ಅಂತ ನಿಂತ್ಕೊಂಡಿದ್ರು ಅವರೆಲ್ಲ ಇವಾಗ ಕೆಳಗಡೆ ತೊಗೊಂಡು ಹೋಗಿದ್ದಾರೆ. ಅದೇ ರೀತಿಯಾಗಿ ಇದು ಇದರಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು ನನಗೆ. ಸೆನ್ಸಿಬಲನ್ನು ನಾವು ನೋಡ್ತಾ ಇದ್ವಿ, ಆದರೆ ಇಲ್ಲಿ ನಮಗೆ ಪುಟ್ ಕಾಲ್ ರೇಷಿಯೋ ಕೊಡುತ್ತೆ, ಜೊತೆಗೆ ಓ ಎ ಚೇಂಜ್ ಪ್ಲಸ್ ಟೋಟಲ್ ಎರಡೂ ಕೊಟ್ಬಿಡುತ್ತೆ ಒಂದೇ ಜಾಗದಲ್ಲಿ. ಅಂದರೆ ಓ ಎ ಚೇಂಜ್ ಪ್ಲಸ್ ಟೋಟಲ್ ಅಂದರೆ ನಿನ್ನೆ ದಿವಸ 9:15 3:30 ತನಕ ಯಾವ ರೀತಿಯಾಗಿ ಚೇಂಜಸ್ ಆಗಿದೆ ಓ ಐ ಮತ್ತು ಟೋಟಲ್ ಓ ಐ ಎಲ್ಲಿ ನಿಂತಿದೆ ಅಂತ. ಆದರೆ ಒಂದು ನೀವು ಇಲ್ಲಿ ಗಮನಿಸಬೇಕಾಗಿರೋದು ಏನು ಅಂದರೆ, ಸೆನ್ಸಿಬಲಲ್ಲಿ ನಾವು ನೋಡ್ತಾ ಇದ್ದಾಗ ಇದು ನೋಡಿ ರೆಡ್ ಅಂದರೆ ಕಾಲ್ ಓಯ್ನ ಅವರು ರೆಡ್ಡಲ್ಲಿ ತೋರಿಸ್ತಾ ಇದ್ರು, ವಿಚ್ ಇಸ್ ಮೋರ್ ಲೈಕ್ಲಿ ರೆಸಿಸ್ಟೆನ್ಸ್ನ ತೋರಿಸ್ತಾ ಹೋಗುತ್ತೆ. ನೋಡಿ 26,100 ದೊಡ್ಡ ರೆಸಿಸ್ಟೆನ್ಸ್ ಬಿಲ್ಡಪ್ ಆಗಿದೆ ಇವತ್ತಿಗೆ. ಅದೇ ರೀತಿಯಾಗಿ 26,000 ಕೂಡ ದೊಡ್ಡ ರೆಸಿಸ್ಟೆನ್ಸ್ ಬಿಲ್ಡ್ ಆಗಿದೆ. ಸೊ ಕಾಲ್ ಓಯ್ನ ಯಾವತ್ತೂ ರೆಡ್ ಕಲರ್ಲಿ ತೋರಿಸ್ತಾರೆ, ಈಸಿ ಆಗಲಿ ಇಮ್ಯಾಜಿನೇಷನ್ ಮಾಡ್ಕೊಳಕ್ಕೆ. ಯಾಕೆಂದರೆ ಕಾಲ್ ರೈಟಿಂಗ್ ಓ ಇಸ್ ಮೋರ್ ಅಬೌಟ್ ಸೆಲ್ಲರ್ಸ್ ಡೇಟಾನೇ. ಸೊ ಅದರಲ್ಲಿ ಕಾಲ್ ರೈಟಿಂಗ್ ಜಾಸ್ತಿ ಆಗಿದೆ ಅನ್ನೋದನ್ನ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಆ ಥರ ತೋರಿಸ್ತಾ ಇರ್ತಾರೆ. ನೋಡಿ ಈ ಪುಟ್ ಓನಲ್ಲಿ ಕಮ್ಮಿ ಆಗಿದೆ, ಖಂಡಿತವಾಗ್ಲೂ ಗಣನೀಯವಾಗಿ ಕಮ್ಮಿ ಆಗಿದೆ. ಸೊ ಕೆಳಗಡೆ ಅಂತ ಒಂದು ದೊಡ್ಡ ಸಪೋರ್ಟ್ ಅಂತ ಕಾಣಿಸ್ತಾ ಇಲ್ಲ. ಸೊ ಚಾರ್ಟಲ್ಲಿ ನಮಗೆ ಕಾಣಿಸ್ತಾ ಇರುವಂಥ ನೆಕ್ಸ್ಟ್ ಸಪೋರ್ಟ್ ಅಂದರೆ ಈ 25,760ರಿಂದ 25,800 ಝೋನ್ ಏನಿದೆಯಲ್ಲ ಅದು. ಸೊ ನೋಡೋಣ ಅಲ್ಲಿಗೆ ಬರ್ತಾ ಹೋಗುತ್ತಾ ಅಂತ. ಬಟ್ ಸೆನ್ಸಿಬಲ್ಗೂ ಸ್ಟಾಕ್ ಮೋಜುಗೂ ಡಿಫ್ರೆನ್ಸ್ ಏನು ಅಂದರೆ, ಸ್ಟಾಕ್ ಮೋಜದಲ್ಲಿ ನಿಮಗೆ ಕಾಲ್ ಓಯಿನ ಗ್ರೀನ್ ಕಲರಲ್ಲೇ ತೋರಿಸ್ತಾರೆ, ಆಯಿತಾ. ಸೊ ಅದೊಂದು ಸ್ವಲ್ಪ ನೀವು ನೋಡ್ಕೊಂಡಿರಬೇಕು. ಸೊ ಇಲ್ಲಿ ಗ್ರೀನ್ ಬರ್ತಿದೆ ಅಂತಂದರೆ ಮಾತ್ರಕ್ಕೆ ಅದು ಸಪೋರ್ಟ್ ಆಗಲಿ ಆ ಥರ ಅಂತಲ್ಲ, ಇದು ರೆಸಿಸ್ಟೆನ್ಸೇ ಆಗಿರುತ್ತೆ. ಸೊ ನೀವು ನೋಡೋದಾದ್ರೆ 26,100 ನೆನ್ನೆ ದೊಡ್ಡ ಪ್ರಮಾಣದಲ್ಲಿ ಆ್ಯಡ್ ಮಾಡ್ಕೊಂಡಿದ್ದಾರೆ, ಟೋಟಲ್ ಓಯ್ ಕೂಡ ಜಾಸ್ತಿ ಆಗಿದೆ. ಅದೇ ರೀತಿ 26,000 ಅನ್ವೈಂಡಿಂಗ್ ಕೂಡ ಆಗಿದೆ ನೋಡಿ, ಕಮ್ಮಿ ಮಾಡ್ಕೊಂಡಿದ್ದಾರೆ. 25,900 ಕೂಡ ಕಮ್ಮಿ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಈಗ ರೆಸಿಸ್ಟೆನ್ಸೇ ಜಾಸ್ತಿ ಕೂತಿದೆ 26,000 ಕೂಡ. ಅದೇ ರೀತಿಯಾಗಿ ನಿಮಗೆ ಇಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟು ತೋರಿಸ್ತಾ ಇದೆ ನೋಡಿ, ಎಷ್ಟಿದೆ ಕಾಲ್, ಎಷ್ಟಿದೆ ಪುಟ್, ಎಷ್ಟಿದೆ ಅಂತ. ಈ ಪಿ ಸಿ ಆರ್ ಡೇಟಾಕ್ಕೆ ಅಂತ ನೋಡಿದಾಗ ಟೋಟಲ್ ಪುಟ್ಟಿಂದು ಓ ಡಿವೈಡೆಡ್ ಬೈ ಕಾಲಿಂದು ಓ ಅಂತ ಮಾಡ್ತಾರಲ್ಲ, ಆವಾಗ ಒಂದು ರೇಷಿಯೋ ಬರುತ್ತೆ. ಇದು ಸಾಮಾನ್ಯವಾಗಿ 1ಕ್ಕಿಂತ ಕೆಳಗಡೆ ಬಂದಿದೆ ಅಂದರೆ ಮಾರ್ಕೆಟ್ನಲ್ಲಿ ಬುಲ್ಲಿಶ್ ಸೆಂಟಿಮೆಂಟ್ ಇದೆ ಅಂತ ಮಾತಾಡ್ತಾ ಹೋಗ್ತಾರೆ. 1ಕ್ಕಿಂತ ಜಾಸ್ತಿ ಬಂದಿದೆ ಅಂದರೆ ಅದು ಬೇರಿಶ್ ಸೆಂಟಿಮೆಂಟ್ ಅಂತ ಮಾತಾಡ್ತಾ ಹೋಗ್ತಾರೆ. ಆದರೆ ಇಲ್ಲಿ ಯಾಕೆ ವೆರಿ ಬೇರಿಶ್ ಅಂತ ಕೊಟ್ಟಿದ್ದಾರೆ ಅಂದರೆ, ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಡೇಟಾ. ಇನ್ನು ಅರ್ಥ ಮಾಡ್ಕೊಂಡ್ರ ಮೇಲೆ ಹೋಗ್ತಾ ಹೋಗುತ್ತೆ. ಅಂದರೆ ಏನು ಅಂದರೆ, ಇಲ್ಲಿ ಕಾಲೋಯ್ ಪುಟ್ಟ ಇದೆ ಅಂತಂದರೆ ಅವರು ರೈಟಿಂಗ್ ಮಾಡಿರೋದು ಅಂದರೆ ಸೆಲ್ ಮಾಡಿರೋದು, ಬೈ ಮಾಡಿರೋದು ಅಂತ ಬೈಫರ್ಗೇಟ್ ಮಾಡೋಕ್ಕೆ ಹೋಗೋದಿಲ್ಲ. ಟೋಟಲ್ ನಂಬರ್ ಥರ ಅಂತ ನೋಡ್ತಾ ಹೋಗ್ತಾರೆ. ನಾವು ಅದನ್ನ ಹೇಗೆ ಅನಲೈಸ್ ಮಾಡ್ಕೊತ ಹೋಗಬೇಕು, ನಾವು ಇಲ್ಲಿ ಬಂದು ಟೋಟಲಲ್ಲಿ ಸ್ಟ್ರೈಕ್ ವೈಸಲ್ಲಿ ಕಾಲ್ ರೈಟಿಂಗ್ ಜಾಸ್ತಿ ಆಗ್ತಾ ಇರೋದಾ ಅಥವಾ ಟೋಟಲ್ ಇದೇ ಜಾಸ್ತಿ ಆಗಿರೋದು, ಕಾಲ್ ಬೈಯಿಂಗೇ ಜಾಸ್ತಿ ಆಗಿರೋದು. ಅಂದರೆ ಅರ್ಥ ಏನು, ಇವೆರಡು ಕಾಂಟ್ರಡಿಕ್ಷನ್. ಇವಾಗ ನೋಡಿ, ಇವಾಗ ಕಾಲ್ ಓ ಎ ಜಾಸ್ತಿ ಆಗಿದೆ ಅಂತ ಹೇಳಿದ್ದಾರೆ. ಕಾಲ್ ಓ ಎ ಜಾಸ್ತಿ ಆಗಿದೆ ಅಂದರೆ ಇದು ಬೈಯಿಂಗು ಸೆಲ್ಲಿಂಗು ಎರಡೂ ಆಗಿರುತ್ತೆ ಪಿ ಸಿ ಆರಿಗೆ ಅಂತ ಬಂದಾಗ. ಆದರೆ ನಮಗೆ ಆ್ಯಕ್ಚುಲಿ ಸ್ಟ್ರೈಕಲ್ಲಿ ಬಂದಾಗ ನೋಡಿದಾಗ ಏನು ಕಾಣಿಸ್ತಾ ಇದೆ, ಸೊ ಕಾಲ್ ಓ ಅಂದರೆ ಅಲ್ಲಿ ಕಾಲ್ ರೈಟಿಂಗಿನೇ ಜಾಸ್ತಿ ಮಾಡೋದು ಅದು ಕಾಣಿಸ್ತಾ ಇದೆ. ಅಂದರೆ ಸ್ಟ್ರೈಕ್ ವೈಸಲ್ಲಿ ನಮಗೆ ಏನಾದರೂ ಅಕಸ್ಮಾತು ಪುಟ್ ಓ ಎ ಜಾಸ್ತಿ ಇದ್ದಿದ್ದು, ಆದರೆ ಪಿ ಸಿ ಆರಲ್ಲಿ ಕಾಲ್ ಓ ಎ ಜಾಸ್ತಿ ಬರ್ತಿದೆ ಅಂದರೆ ಅರ್ಥ ಏನು, ಅಲ್ಲಿ ಜನ ಬೈ ಮಾಡಿದ್ದಾರೆ, ಅಂದರೆ ಕಾಲ್ಗಳನ್ನು ಬೈ ಮಾಡಿರೋದು ಜಾಸ್ತಿ ಇದೆ. ಸೊ ಮಾರ್ಕೆಟು ಪಾಸಿಟಿವ್ ಅಂತ ನಾವು ನೋಡ್ಕೊತಾ ಹೋಗ್ಬೋದಿತ್ತು. ಆದರೆ ನಮಗೆ ಸ್ಟ್ರೈಕ್ ವೈಸಲ್ಲಿ ಏನು ಡೇಟಾ ಹೇಳ್ತಾ ಇದೆ, ರೆಸಿಸ್ಟೆನ್ಸೇ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದೆ. ಆದರೆ ಪಿ ಸಿ ಆರಲ್ಲಿ ಅದು ನೆಗೆಟಿವ್ ಬರ್ತಾ ಇದೆ. ಅಂದರೆ ಅರ್ಥ ಏನು, ಇಲ್ಲಿ ಕಾಲ್ ಓ ಎಲ್ಲಿ ಮೆಜಾರಿಟಿ ಕಾಂಟ್ರಿಬ್ಯೂಷನ್ ಬರ್ತಾ ಇರೋಂಥದ್ದು ರೈಟಿಂಗಿಂದ ಅಂತಾನೆ. ಹಾಗಾಗಿ ರೈಟಿಂಗ್ ಇದೆ ಅಂತಂದರೆ ಅದು ಒಂದು ಬೇರೆ ಸೆಂಟಿಮೆಂಟ್ನ ತೋರಿಸ್ತಾ ಹೋಗುತ್ತೆ ಅಂತ. ಇದು ಸ್ವಲ್ಪ ಅರ್ಥ ಮಾಡ್ಕೊಳಕ್ಕೆ ಕಷ್ಟ ನೋಡಿ. ಇಲ್ಲಿ ಪಿ ಸಿ ಆರ್ 0.59 ಅಂತ ಬರುತ್ತೆ, ಬಟ್ ನಿಮ್ಗೆ ಇಲ್ಲೇ ಬರೋದಾದರೆ ಸ್ಟ್ರಾಂಗ್ ಬೇರಿಶ್ ಸೆಂಟಿಮೆಂಟ್ ವಿತ್ ಪಿ ಸಿ ಆರ್ 0.59 ಇಂಡಿಕೇಟಿಂಗ್ ಹೆವಿ ಕಾಲ್ ಬೈಯಿಂಗ್ ಆ್ಯಂಡ್ ಮಾರ್ಕೆಟ್ ಆಪ್ಟಿಮಿಸಮ್ ಅಂತ ಹೇಳ್ತಾ ಇದೆ. ಅಂದರೆ ಅರ್ಥ ಏನು, ಇವಾಗ ಒಂದು ಕಾಂಟ್ರೇರಿಯನ್ ಟ್ರೇಡ್ ತೊಗೊಳಕ್ಕೆ ಒಳ್ಳೆ ಆಪರ್ಚುನಿಟಿ. ಯಾಕೆಂದರೆ ಸ್ಟ್ರೈಕ್ ವೈಸು ನಮಗೆ ರೈಟಿಂಗೇ ಜಾಸ್ತಿ ಕಾಣಿಸ್ತಾ ಇದೆ, ಅಂದರೆ ರೈಟಿಂಗ್ ಆಗಿರೋದು ಜಾಸ್ತಿ ಕಾಣಿಸ್ತಾ ಇದೆ. ಬಟ್ ಟೋಟಲ್ ಕಾಲ್ ಓಯ್ ಜಾಸ್ತಿ ಇದೆ ಅಂದರೆ ಅರ್ಥ ಏನು, ಅಲ್ಲಿ ಬೈ ಮಾಡಿರೋರು ಕೂಡ ಜಾಸ್ತಿ ಇದ್ದಾರೆ. ಅವ್ರನ್ನೆಲ್ಲ ಅಂದರೆ ಏನಾಗಿರುತ್ತೆ, ರೀಟೇಲ್ಗಳು ಆಪ್ಟಿಮೇಷನ್ನ ತೋರಿಸಿರ್ತಾರೆ. ಇದಕ್ಕೆ ಇದು ನಮ್ಮ ಗ್ರೂಪಲ್ಲಿ ಕೂಡ ಮಾತಾಡಿದ್ವಿ. ಸೆನ್ಸಿಬಲಲ್ಲಿ ನಿಮಗೆ ಪ್ರೋ ಇದ್ರದ್ದು ಡೇಟಾ ಅಂತ ಒಂದು ಬರ್ತಾ ಅಲ್ವಾ, ಯಾವುದ್ರಲ್ಲಿ ಓಪನ್ ಇಂಟ್ರೆಸ್ಟ್ FIDA ಡೇಟಾ ಬಂದಾಗ
ಐ ಥಿಂಕ್ FIDI ಡೇಟಾದಲ್ಲಿ ಇನ್ನೊಂದ್ರಲ್ಲಿ ಒಂದು ಕ್ಯಾಶ್ ಮಾರ್ಕೆಟಲ್ಲಿ ನಿಮಗೆ ಇದು ತೋರಿಸ್ತಾ ಹೋಗುತ್ತೆ. ಅಂದರೆ ಪ್ರೋಗಳು ಯಾವ ಥರ ಇದ್ದಾರೆ, ಕ್ಲೈಂಟ್ ಯಾವ ರೀತಿ ಇದೆ, FIಗಳಿದೆ ನೋಡಿ. ಇದು ಅದನ್ನ ಎರಡು ತಾಳೆ ಹಾಕೊಂಡು ನೋಡ್ಬೋದು. ಎರಡು ಟೂಲ್ ಇದ್ದರೆ ಈಸಿ ನಿಮಗೆ ಅರ್ಥ ಮಾಡ್ಕೊಳಕ್ಕೆ. ಅಂದರೆ ನೋಡಿ ಇಲ್ಲಿ FIಗಳೇನಾಗಿದ್ದಾರೆ, ಬೇರಿಶ್ ಆಗಿದ್ದಾರೆ, ಪ್ರೋಗಳೇನಾಗಿದ್ದಾರೆ, ಬೇರಿಶ್ ಆಗಿದ್ದಾರೆ, ಕ್ಲೈಂಟ್ ಏನಾಗಿದ್ದಾರೆ, ಸ್ಟ್ರಾಂಗ್ ಬುಲಿಶ್ ಆಗಿದ್ದಾರೆ. ಆ ಕಾಲ್ OIಗೆ ಜಾಸ್ತಿ ನಂಬರ್ ಕಾಂಟ್ರಿಬ್ಯೂಟ್ ಮಾಡ್ತಲ್ಲ, ಅದು ಥ್ರೂ ಬೈಯಿಂಗು ಫ್ರಮ್ ಕ್ಲೈಂಟ್ ಆಗಿರುತ್ತೆ ಅನ್ನೋದು ಅರ್ಥ. ಯಾಕೆಂದರೆ ಪ್ರೋ FIಗಳು ಸಾಮಾನ್ಯವಾಗಿ ರೈಟಿಂಗ್ ಕಡೆ ಹೋಗಿರ್ತಾರೆ. ಸೊ ಈ ರೀತಿಯಾಗಿ ನೀವು ಅರ್ಥ ಮಾಡ್ಕೊತ ಹೋಗ್ಬೋದು. ಅಫ್ಕೋರ್ಸ್ ಇನ್ನೂ ಒಂದೇ ಸಲ ಅರ್ಥ ಮಾಡ್ಕೊಳಕ್ಕೆ ಆಗೋದಿಲ್ಲ, ಬಟ್ ಕ್ರಮೇಣವಾಗಿ ದಿನ ನೋಡ್ತಾ ಹೋದರೆ ಅದನ್ನ ಅರ್ಥ ಮಾಡ್ಕೋಬೋದು. ತುಂಬ ಒಳ್ಳೆಯ ಟೂಲು. ಹಿಸ್ಟಾರಿಕಲ್ ಚಾರ್ಟ್ಸ್ ಕೂಡ ಸಿಗ್ತಾ ಹೋಗುತ್ತೆ ನಿಮಗೆ. ಮಲ್ಟಿ ಸ್ಟ್ರೈಕ್ OI ಇದೆ, ಥೀಟಾ DKಗಳನ್ನು ವಿಜುವಲೈಸ್ ಮಾಡ್ಕೊಳಕ್ಕಿದೆ ನೋಡಿ. ಇದು ಬರೀ ಥೀಟಾ DKನ ತೋರಿಸ್ತಾ ಹೋಗುತ್ತೆ. ಅದು ಇದಕ್ಕಿಂತ ನನಗೆ ಇಷ್ಟ ಆಗಿದ್ದು ಮಲ್ಟಿ ಸ್ಟ್ರೈಕ್ ಚಾರ್ಟ್ ಅಂತ ಓದಿದೆ ನೋಡಿ. ಇಲ್ಲಿ ಬಂದರೆ ನಿಮಗೆ ಯಾವ ಸ್ಟ್ರೈಕ್ ಬೇಕಾದ್ರೂ ಇಟ್ಕೋಬೋದು ನೀವು. 26,000 ಈ CEP, 25,000 CEP ಯಾವ್ದು ಬೇಕಾದ್ರೂ ಇಟ್ಕೊತ ಹೋಗ್ಬೋದು ನೋಡಿ. ದಿನದ ಅಂತ್ಯಕ್ಕೆ ಯಾವ ರೀತಿ ಆಯಿತು ಅಂತ ನೋಡಿ. ನೆನ್ನೆ ದಿವಸ ಇಲ್ಲಿಂದ ಶುರುವಾಗಿದೆ. ಶುರುವಾದಾಗ 146 ರೂಪಾಯಿ ಇತ್ತು ಸಿ ಪ್ರೈಸ್, ಯಾವುದು 26,000 ಸಿ ಇದು. ಸೊ ದಿನದ ಎಂಡ್ ಆಗೋಷ್ಟೊತ್ತಿಗೆ ಎಲ್ಲಾಗಿದೆ ನೋಡಿ, ಆಲ್ಮೋಸ್ಟ್ 52 ರೂಪಾಯಿಗೆ ಎಂಡ್ ಆಗಿದೆ. ಎಲ್ಲಿ 153, ಎಲ್ಲಿ 52, ಆಲ್ಮೋಸ್ಟ್ 100 ಪಾಯಿಂಟ್ಸ್ಗಳ DK ಆಗೋಗಿದೆ. ಸೊ ಇದು ರೆಡ್ ಕಾಣಿಸ್ತಾ ಇರುವಂಥದ್ದು. ಸಿ ಇದು ಯಾವ ರೀತಿಯಾಗಿ ಪ್ರೈಸ್ ಚೇಂಜ್ ಆಗಿದೆ ಅಂತ, ಇದು ಪಿ ಇದು ಯಾವ ರೀತಿ ಪ್ರೈಸ್ ಚೇಂಜ್ ಆಗಿದೆ ಅಂತ. ಇಲ್ಲಿ ನಿಮಗೆ ಏನೋ ಚಾರ್ಟ್ಸ್ ಥರ ಕಾಣಿಸ್ತಾ ಇದೆಯಲ್ಲ, ಇದ್ರ ಕಂಬೈನ್ಡ್ ಪ್ರೀಮಿಯಂ ಎಷ್ಟು DK ಆಗಿದೆ ಅಂತ. ಅಂದರೆ ಅರ್ಥ ಯಾರಾದರೂ ನೀವೇನಾದರೂ ಒಂದು ಸ್ಟ್ರಾಡಲ್ನ ಮಾಡಿದ್ರಿ ಅಂತಂದರೆ 26,000 ಸಿನಲ್ಲಿ 26,000 ತುಂಬ ರಿಸ್ಕಿ ಆಗಿರ್ತಿತ್ತು ನನಗೆ, ಬಟ್ ಉದಾಹರಣೆಗೆ ಹೇಳ್ತಾ ಇದ್ದೀನಿ. 26,000ದಲ್ಲಿ ಯಾರಾದರೂ ಸ್ಟ್ರಾಡಲ್ ಮಾಡಿದ್ರಿ ಅಂತಂದರೆ ನೋಡಿ, ಕಂಬೈನ್ಡ್ ಪ್ರೀಮಿಯಂ ನಿಮ್ಗೆ ಎಷ್ಟಿರ್ತಿತ್ತು ಸ್ಟಾರ್ಟಿಂಗಲ್ಲಿ. ಅದರಿಂದ ಕಂಬೈನ್ಡ್ ಪ್ರೀಮಿಯಂ 224 ರೂಪಾಯಿ ಸರಿಸುಮಾರಲ್ಲಿ ಇದ್ದಿದ್ದು, ಕೊನೆಗೆ ಮುಗಿಯೋಷ್ಟೊತ್ತಿಗೆ ನಿಮಗೆ 143 ರೂಪಾಯಿಗೆ ಬಂದು ಎಂಡ್ ಆಗಿರ್ತಿತ್ತು ಅಂತ ಆ ರೀತಿಯೂ ತೋರಿಸ್ತಾ ಹೋಗುತ್ತೆ. ಇನ್ನೊಂದು ಈ ಗ್ರೇ ಕಲರಲ್ಲಿ ಕಾಣಿಸ್ತಾ ಇದೆಯಲ್ಲ ಸಣ್ಣದಾಗಿ, ಇದನ್ನೆಲ್ಲ ತೆಗೆದುಬಿಡ್ತೀನಿ ಅವಾಗ ಗೊತ್ತಾಗುತ್ತೆ. ಗ್ರೇ ಕಲರ್ ಅಂದರೆ ಈ ಗ್ರೇ ಕಲರ್ ಕಾಣಿಸ್ತಾ ಇದೆಯಲ್ಲ, ಇದು ಫ್ಯೂಚರ್ ಪ್ರೈಸು. ಇದು ನೋಡಿ ಫ್ಯೂಚರ್ ಯಾವ ರೀತಿ ಹೋಗ್ತಾ ಇದೆ ಅಂತ. ಇಲ್ಲಿ 26,000 ಎಲ್ಲಿಗೆ ಬಂದಿದೆ ಅಂತಂದರೆ ಎಲ್ಲ ಒಂದೇ ಕಡೆ ಸಿಕ್ಬಿಡುತ್ತೆ ನಿಮಗೆ. ಅಂದರೆ ನಿಫ್ಟಿ ಚಾರ್ಟು, ಅದ್ರ ಜೊತೆಗೆ ಮೇಲೆ ನೀವು ಯಾವ ಸ್ಟ್ರೈಕ್ ಹಾಕೊತಾ ಇದ್ರೆ ಆ ಚಾರ್ಟು, ಇಲ್ಲ ಕಂಬೈನ್ಡ್ ಪ್ರೀಮಿಯಂ ಚೆಕ್ ಮಾಡ್ತಾ ಇದ್ದಾರೆ ಅಂದರೆ ಅದು ಯಾವ ರೀತಿ ಆಗ್ತಾ ಹೋಗುತ್ತೆ. ಯಾವ್ದು ಬೇಕೋ ಅದನ್ನ ಇಟ್ಕೋಬೋದು. ಈ ರೀತಿಯಾಗಿ ನೀವು ಹ್ಯಾಂಡಲ್ ಮಾಡ್ಬೋದು. ತುಂಬ ಯೂಸ್ಫುಲ್ ಅಂತ ಅನಿಸ್ತು. ಮಲ್ಟಿ ಸ್ಟ್ರೈಕ್ ಚಾರ್ಟು ಎಕ್ಸ್ಪ್ಲೋರ್ ಮಾಡಿ ಅಂತ ಹೇಳ್ತೀನಿ. ಸೊ ಇದನ್ನು ಬಿಟ್ಟು ಅಂತ ನೋಡ್ತಾ ಬರೋದಾದರೆ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿ ಕೂಡ ಇವಾಗ ಮೇಲ್ಗಡೆಯಿಂದ ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಗೋ ಥರ ಬರ್ತಾ ಇದೆ. ನಿಫ್ಟಿಗೆ ಸದ್ಯಕ್ಕೆ ಚಾರ್ಟ್ಸ್ ಪ್ರಕಾರ OI ಪ್ರಕಾರ 25,800 ಇಂಪಾರ್ಟೆಂಟು, 26,000 ರೆಸಿಸ್ಟೆನ್ಸ್ ಥರ ಕಾಣಿಸ್ತಾ ಇದೆ, ಎಸ್ಪೆಷಲಿ 26,100. ಹಾಗಾಗಿ ಇವತ್ತು ಒಂದು ಸ್ವಲ್ಪ ನೆಗೆಟಿವ್ ಸೈಡಾಗಿ ನಾವು ಯೋಚನೆ ಮಾಡ್ತಾ ಹೋಗ್ಬೋದು. ನೋಡೋಣ 25,800ನ ಉಳಿಸ್ಕೊಳಕ್ಕಾಗತ್ತಾ ಮಾರ್ಕೆಟ್ ಅಂತ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬಂತು, 58,000 ಕಡೆಗೆ ಬಂತು ಅಂದರೆ ನಿಫ್ಟಿನೂ ಕೂಡ ಅದು ಹೇಳ್ಕೊಂಡು ಬರುವಂಥ ಸಾಧ್ಯತೆ ಇರುತ್ತೆ. ಸೆನ್ಸೆಕ್ಸು ಇನ್ನೂ ಎಕ್ಸ್ಪೈರಿ ದೂರ ಇದೆ. ಅದರ ಒಂದಿಷ್ಟು ಮಾತಾಡಬೇಕಾಗಿತ್ತು. 30 ಕಂಪ್ನಿಗಳಿರುತ್ತೆ ಸೆನ್ಸೆಕ್ಸು. ಆ 30 ಕಂಪ್ನಿಗಳಲ್ಲಿ ಇವಾಗ ಯಾವುದು ಇಂಡಿಗೋ ಬಂದು ಸೇರ್ಕೊಳುತ್ತೆ ಅಂತ ಸುದ್ದಿ ಬರ್ತಾ ಇದೆ. ಯಾವುದನ್ನು ರಿಪ್ಲೇಸ್ ಮಾಡುತ್ತೆ ಅನ್ನೋದನ್ನು ನಾನು ನೋಡಿಲ್ಲ, ಬಟ್ ಇಂಡಿಗೋ ಇತ್ತೀಚೆಗೆ ನಿಫ್ಟಿ 50ಗೆ ಬಂದು ಸೇರ್ಕೊಂಡಿತ್ತು. ಅದೇ ರೀತಿ ಈಗ ಸೆನ್ಸೆಕ್ಸಿಗೂ ಕೂಡ ಹೋಗಿ ಸೇರ್ಕೊಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ ಅದು ಯಾವಾಗ ಚೇಂಜ್ ಆಗುತ್ತೆ ಅಂತ. ಓಕೆ, ಇದು ಯಾವುದನ್ನು ರಿಪ್ಲೇಸ್ ಮಾಡ್ತಾ ಇದೆ ಅಂತಂದರೆ ಟಾಟಾ ಮೋಟರ್ಸ್ ಪ್ಯಾಸೆಂಜರ್ ವೆಹಿಕಲ್. ಯಾಕೆಂದರೆ ಇವಾಗ ಅದು ಸ್ಪ್ಲಿಟ್ ಆಯಿತು, ಡಿಮರ್ಜ್ ಆಗಿ ಟಾಟಾ ಮೋಟರ್ಸ್ ಪ್ಯಾಸೆಂಜರ್ ವೆಹಿಕಲ್ ಬೇರೆ ಆಗಿದೆ, ಕಮರ್ಷಿಯಲ್ ವೆಹಿಕಲ್ ಬೇರೆ ಆಗಿದೆ, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಕಮ್ಮಿ ಆಗಿರುತ್ತೆ. ಈ ಕಾರಣದಿಂದಾಗಿ ಡಿಸೆಂಬರ್ 22ರ ನಂತರ ಟಾಟಾ ಮೋಟರ್ಸ್ ಪ್ಯಾಸೆಂಜರ್ ವೆಹಿಕಲ್ನ ಇಂಡಿಗೋ ಏರ್ಲೈನ್ಸ್ ಬಂದು ರಿಪ್ಲೇಸ್ ಮಾಡ್ತಾ ಹೋಗುತ್ತೆ ನಿಫ್ಟಿ ಸೆನ್ಸೆಕ್ಸ್ನಲ್ಲಿ. ಅದು ಒಂದು ಗೊತ್ತಿರಬೇಕು. ಅದೇ ರೀತಿಯಾಗಿ ಕ್ರೂಡ್ ಆಯಿಲು ಈಗಲೂ ಕೂಡ ಅದೇ ರೇಂಜಲ್ಲಿದೆ ನೋಡಿ. ಆ ಝೋನ್ನ ಬಿಟ್ಟು ಕೆಳಗಡೆ ಕೂಡ ಬರ್ತಾ ಇಲ್ಲ, ಆ ಝೋನ್ನ ಬಿಟ್ಟು ಮೇಲ್ಗಡೆ ಕೂಡ ಬರ್ತಾ ಇಲ್ಲ. ಇಲ್ಲಿ ನಮಗೆ ಆಪರ್ಚುನಿಟಿ ಇರೋದಿಲ್ಲ. ಸೊ ಯಾವಾಗ ಈ ಝೋನ್ನ ಬ್ರೇಕ್ ಆಗುತ್ತೆ ಅಂತ ಬರ್ತಾ ಇದೆ, ಯಾವಾಗ ಅದನ್ನ ಸ್ಟಾಪ್ ಲಾಸ್ ಇಟ್ಕೊಂಡು ಮೇಲ್ಗಡೆ ಹೋಗ್ಬೋದು. ಕೆಳಗಡೆ ಬಂದಿದೆ ಅಂತಂದರೆ ನಾನು ಸ್ವಲ್ಪ ಕೆಳಗಡೆ ತೊಗೊಳಕ್ಕೆ ಅಲೈನ್ಡ್ ಆಗಿಲ್ಲ, ಯಾಕಂದರೆ ಲಾಂಗ್ ಆಗಿ ನೆಗೆಟಿವ್ ಆಗಿ ಬಂದುಬಿಟ್ಟಿದೆ. ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ಗಳಲ್ಲಿದೆ. ಇಲ್ಲಿ ಏನಿದ್ರು ಕೂಡ ಒಂದು ಪಾಸಿಟಿವಿಟಿ ಮೂಮೆಂಟ್ ಸಿಗುತ್ತಾ ಅನ್ನೋದನ್ನು ನಾವು ನೋಡ್ತಾ ಹೋಗಬೇಕು. ನೋಡೋಣ ಯಾವ ರೀತಿಯಾಗಿ ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ. ಅದೇ ರೀತಿಯಾಗಿ ನ್ಯಾಚುರಲ್ ಗ್ಯಾಸಲ್ಲಿ ನಾವು ಏನೊಂದು ಮಾತಾಡ್ಕೊಂಡಿದ್ವು ಅದೇ ರೀತಿ ಆಗ್ತಾ ಇದೆ. ಒಂದೇ ಸಲ ವಾಲಟೈಲ್ ಆಗಿ ಮೂವ್ಮೆಂಟ್ ಆಯಿತು. ಈಗೇನಾಗ್ತಾ ಇದೆ, ಇಂಟರ್ನಲ್ ಕ್ಯಾಂಡಲ್ ಆಗಿ ಉಳಿತಾ ಇದೆ. ಮೋಸ್ಟ್ಲಿ ನವಂಬರ್ ಮಂತು ಇದೇ ರೀತಿ ಉಳಿಯುತ್ತೆ ಅಂತ ಅನ್ಸುತ್ತೆ. ಡಿಸೆಂಬರಲ್ಲಿ ಒಂದು ಪ್ರಾಫಿಟ್ ಬುಕ್ಕಿಂಗ್ ಖಂಡಿತವಾಗ್ಲೂ ಪೆಂಡಿಂಗ್ ಇದೆ ನ್ಯಾಚುರಲ್ ಗ್ಯಾಸಲ್ಲಿ. ಸೊ ಇದನ್ನ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ನೆಗೆಟಿವ್ ಪೊಸಿಷನ್ ಇದ್ದರೆ ಬೇಕಾದ್ರೆ ರೋಲ್ ಓವರ್ ಮಾಡ್ಕೊತ ಹೋಗ್ಬೋದು ಡಿಸೆಂಬರ್ದು. ಅದೇ ರೀತಿಯಾಗಿ ಗೋಲ್ಡು ಕೂಡ ಒಂದು ಸ್ವಲ್ಪ ಕೆಳಗಡೆ ಬರ್ತೀನಿ ಅಂತ ಹೇಳುತ್ತೆ, ಅಲ್ಲಿ ಮೇಲ್ಗಡೆ ಹೋಗ್ತಾ ಇದೆ. ತುಂಬ ಕನ್ಫ್ಯೂಷನ್ ಇದೆ ನಡೀತಾ ಇದೆ ಗೋಲ್ಡಲ್ಲಿ. ಸೊ ಸದ್ಯಕ್ಕೆ ಏನೊಂದು ಡೌನ್ ಮೂವ್ಮೆಂಟ್ ಆಗಿತ್ತು, ಅದಕ್ಕೆ ಒಂದು ಶಾರ್ಟ್ ಕವರಿಂಗ್ ಥರ ಆಗಿ ಇಲ್ಲೇ ನಿಂತ್ಕೊಂಡಿದೆ. ಸೊ ಈ ಝೋನ್ನ ವಾಪಸ್ ಅಟೆಂಪ್ಟ್ ಆಯಿತು ಅಂದರೆ ಒಂದು ಕೆಳಗಡೆ ಬರ್ತಾ ಹೋಗುತ್ತೆ, ಇಲ್ಲ ಇಲ್ಲಿನ ಬ್ರೇಕ್ ಆಯಿತು ಅಂತಂದರೆ ಮತ್ತೆ ಆಲ್ ಟೈಮ್ ಹೈನ ಕೂಡ ಅಟೆಂಡ್ ಮಾಡ್ತಾ ಹೋಗ್ಬೋದು. ಸೊ ಅಲ್ಲಿ ತನಕ ಯಾವುದೇ ರೀತಿಯಾದಂಥ ಟ್ರೇಡ್ ಇಲ್ಲ. ಇಲ್ಲಿ ಹೋಲ್ಡ್ ಮಾಡಿರೋರು ದಯವಿಟ್ಟು ಹೋಲ್ಡ್ ಮಾಡಿ, ಗೋಲ್ಡನ್ನು ಸೆಲ್ ಮಾಡೋಕ್ಕೆ ಹೋಗಬೇಡಿ ಈಗಲೇ. ಸೇಮ್ ವಿತ್ ಸಿಲ್ವರು ಕೂಡ ಸ್ವಲ್ಪ ಆಪ್ಟಿಮಿಸಮ್ನ ತೋರಿಸ್ತಾ ಇದೆ ಗೋಲ್ಡಿಗೆ ಕಂಪೇರ್ ಮಾಡಿದ್ರೆ. ನಿನ್ನೆ ಸಣ್ಣ ಪ್ರಮಾಣದಲ್ಲಿ ಸಿಲ್ವರ್ನ ನಾನು ಅಕ್ಯುಮುಲೇಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಸಿಲ್ವರು ಯಾಕೆಂದರೆ ಇಲ್ಲಿ ನೋಡಿ, ಇಲ್ಲಿ ಈ ಪ್ಯಾಟರ್ನ್ ಆಗಿ ಇಲ್ಲಿಂದ ಬ್ರೇಕ್ಔಟ್ ಆಯಿತು ಅಂತಂದರೆ ಇದು ಮತ್ತೆ ಒಂದು ಹೈ ಬ್ರೇಕ್ಔಟಿಗೆ ಕಾರಣ ಆಗಿರ್ಬೋದು. ಬಟ್ ಯಾವಾಗ ಥಿಯರಿ ಬೇಕಾಗುತ್ತೆ, ಈ ಲೋನ್ ಏನಾದ್ರು ಬಿಟ್ಟು ಈ ಬಸ್ ಸ್ಟ್ಯಾಂಡ್ ಝೋನ್ನ ಬಿಟ್ಟು ಕೆಳಗಡೆ ಬರೋಕ್ಕೆ ಶುರು ಆಯಿತು ಅಂದರೆ ಆಗ ಆ ಥಿಯರಿ ವೀಕ್ ಆಗ್ತಾ ಹೋಗುತ್ತೆ. ಸೊ ನೋಡೋಣ ಯಾವ ರೀತಿಯಾಗಿ ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ, ಆ ರೀತಿ ಬ್ರೇಕ್ಔಟ್ ಕೊಡುತ್ತಾ ಅಂತ. ಅದೇ ರೀತಿ USD ಏನಾದ್ರು ನಿನ್ನೆ ಸ್ವಲ್ಪ ಒಂದು ಕರೆಕ್ಷನ್ ಬಂದಿದೆ, ಅದು ಕೂಡ ಸ್ವಲ್ಪ ಹೆಲ್ಪ್ ಆಗಿರುತ್ತೆ. 89 ರೂಪಾಯಿ 60 ಪೈಸೆಗೆ ಹೋಗಿದ್ದು 89 ರೂಪಾಯಿ ತನಕ ಬಂದಿತ್ತು
$1 ಎಷ್ಟು ರೂಪಾಯಿ ಕೊಡಬೇಕು ಅನ್ನೋದು. ಜಪಾನ್ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೆ, ಜಪಾನ್ ಸಾಲದ್ದು ಯಾವ ರೀತಿ ಅಂತ. ಯಾರಾದರೂ ನೋಡಿಲ್ಲ ಅಂದರೆ ಭಾನುವಾರ ಬಂದಿತ್ತು, ಈ ವಿಡಿಯೋ ಎಂಟಿಗೆ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಕಾಪರು 1020 ಆ ಝೋನಲ್ಲೇ ಮಧ್ಯದಲ್ಲೇ ಕೂತ್ಕೊಂಡಿದೆ, ಅದರಲ್ಲಿ ಇನ್ನೂ ಚೇಂಜಸ್ ಆಗ್ತಾ ಇಲ್ಲ ಇಂಡಿಯನ್ ರೇಟಲ್ಲಿ. ಡಾಲರು ಮೇಲ್ಗಡೆ ಹೋಯ್ತು ಅಂದರೆ ಇನ್ನೂ ಸ್ವಲ್ಪ ಹೆಲ್ಪ್ ಆಗ್ತಾ ಹೋಗುತ್ತೆ, ಅದೇ ಹೆಲ್ಪ್ ಆಗಿರುವಂಥದ್ದು. ಬಟ್ ನೋಡಿ, ಈ ಝೋನ್ನ ಬಿಟ್ಟು ಕೆಳಗಡೆ ಬರೋ ತನಕ ಅಥವಾ ಈ ಝೋನ್ನ ಬಿಟ್ಟು ಮೇಲ್ಗಡೆ ಹೋಗೋ ತನಕ ಕಾಪರಲ್ಲೂ ಕೂಡ ಅದೇ ರೀತಿಯಾದಂಥ ಒಂದು ಸಣ್ಣ ಪ್ರಮಾಣದ ಟ್ರೇಡೇ ಉಳ್ಕೊಂಡಿರುತ್ತೆ, ಏನು ಚೇಂಜ್ ಆಗಲ್ಲ. ಅದೇ ರೀತಿಯಾಗಿ ನ್ಯಾಸ್ಡ್ಯಾಕಲ್ಲಿ ನೆನ್ನೆ ಏನಾಗಿದೆ ಮೂಮೆಂಟು, ನೆನ್ನೆ ಒಳ್ಳೆ ಪಾಸಿಟಿವ್ ಮೂಮೆಂಟ್ನ ಕೊಟ್ಟಿದೆ ನ್ಯಾಸ್ಡ್ಯಾಕು. ನೋಡೋಣ ಇದರಿಂದ ಏನಾದರೂ ಚೇಂಜಸ್ ಬರುತ್ತಾ ಅಂತ. ನೋಡಿ, ಆ ರೀತಿ ಬರೋದಾದರೆ ನೆನ್ನೆನೇ ನಾವು 26,000 ಬ್ರೇಕ್ ಆಗಬಾರ್ದಾಗಿತ್ತು. ಯಾಕೆಂತಂದರೆ ಇಂಡಿಯಾ ಮತ್ತು ಕೆನಡಾ ಮಧ್ಯದಲ್ಲಿ ಇವಾಗ ಟ್ರೇಡ್ ಡೀಲ್ನ ಮತ್ತೆ ಮರುಸ್ಥಾಪನೆ ಮಾಡೋದು ಅಂತ ಸುದ್ದಿ ಬರ್ತಾ ಇತ್ತು. ಜೊತೆಗೆ ಲೇಬರ್ ಲಾ ರಿಲೇಟೆಡ್ ಆಗಿ ಒಂದಿಷ್ಟು ತಿದ್ದುಪಡಿನ ತಂದಿದ್ದಾರೆ, ಅದನ್ನ ನಾನು ಡೆಡಿಕೇಟೆಡ್ ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಅದು ಯಾವುದಕ್ಕೂ ಕೂಡ ಮಾರ್ಕೆಟು ರಿಯಾಕ್ಷನ್ನ ಕೊಟ್ಟಿಲ್ಲ. ಸೊ ನೋಡ್ತಾ ಹೋಗೋಣಂತೆ. HALದು ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಡಾಕ್ಟರ್ ರೆಡ್ಡಿ ಅವರಿಗೆ ಹೊಸ ಡ್ರಗ್ಗಿಗೆ ಒಂದು ಅಪ್ರೂವಲ್ ಸಿಕ್ಕಿದೆ ಅಂತ ಬಂದಿದೆ. ಸೊ ಅದನ್ನು ಬಿಟ್ಟರೆ ಸ್ಪೆಸಿಫಿಕ್ ಆಗಿ ಯಾವುದೋ ನ್ಯೂಸ್ ಅನ್ನೋದು ಕಾಣಿಸ್ತಾ ಇಲ್ಲ. ಸೊ ಅದೇ ಸ್ಯಾಲ್ರಿ ಸ್ಟ್ರಕ್ಚರು ಇದೆಲ್ಲ ಒಂದಿಷ್ಟು ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ. ಸೊ ಅದ್ರ ಬಗ್ಗೆ ನಾನು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ. ಈಗ ಡಿಯರ್ನೆಸ್ ಅಲೋಯನ್ಸು ಮತ್ತು ರಿಟೈನಿಂಗ್ ಅಲೋಯನ್ಸು ಅದೆಲ್ಲ ಇತ್ತಲ್ಲ, ಅದು ಅವ್ರದ್ದೇನು CTC ಅಂತ ಇರುತ್ತೆ ಎಂಪ್ಲಾಯೀಸ್ದು, ಅದರ 50% ಇರಬೇಕು. ಅದರದ್ದು ಕಂಬೈನ್ಡ್ ಇದು ಮಾಡಿದ್ರೆ ಬೇಸಿಕ್ ಪೇ, ಡಿಯರ್ನೆಸ್ ಅಲೋಯನ್ಸು ಮತ್ತು ರಿಟೈನಿಂಗ್ ಅಲೋಯನ್ಸ್ ಮಾಡಿದ್ರೆ 50% ಇರಬೇಕು ಅಂತ, ಒಂದು ಅಟ್ಲೀಸ್ಟ್ 50% ಇರಬೇಕು ಅಂತ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ನಾನು ಮಾಡ್ತೀನಿ. ಯಾಕೆಂದರೆ ಮೊದಲೆಲ್ಲ ಕಂಪ್ನಿಗಳಿಗೆ ನನಗೆ ಗೊತ್ತಿರೋಗೆ ಬೇಸಿಕ್ ಪೇ, ಡಿಯರ್ನೆಸ್ ಅಲೋಯನ್ಸು ಜಾಸ್ತಿ ಗೌರ್ಮೆಂಟ್ ಎಂಪ್ಲಾಯೀಸಿಗೆ ಬರುತ್ತೆ, ಕೆಲವರು ಪ್ರೈವೇಟ್ ಅವ್ರು ಕೊಡ್ಬೋದು, ಕೆಲವರು ಕೊಡದೇ ಇರ್ಬೋದು. ಸೊ 35% ಏನು ರೂಲ್ ಇರಲಿಲ್ಲ, ಮ್ಯಾಕ್ಸಿಮಮ್ 50% ಇಡಬೇಕು ಅಂತ ಇತ್ತು ಹೊರತು ರೂಲ್ಸು ಇದಿರಲಿಲ್ಲ. ಏನು ಕಂಪ್ನಿಗಳು 35% ಆ ಥರ ಇಡ್ತಾಯಿದ್ರು. ಯಾಕೆ ಆ ಥರ ಮಾಡ್ತಾಯಿದ್ರು ಅಂತಂದರೆ, ನಿಮ್ಮ ಬೇಸಿಕ್ ಏನಿರುತ್ತೋ ಆ ಬೇಸಿಕ್ ಮೇಲೇ ನಿಮ್ಮ PF ಡಿಡಕ್ಟ್ ಆಗ್ತಾ ಹೋಗುತ್ತೆ. ನಿಮ್ಮ ಬೇಸಿಕ್ ಎಷ್ಟಿರುತ್ತೋ ಅದರ 12% PF ಡಿಡಕ್ಟ್ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಅದಾದಮೇಲೆ HRA ಕೂಡ ಬೇಸಿಕ್ ಮೇಲೆ ಟೈಅಪ್ ಆಗಿರುತ್ತೆ. 50% HRA, ಅದರ ಬೇಸಿಕ್ಕಿಂದ HRA ಅಷ್ಟು HRA ಅಂತ ಇಡ್ತಾ ಹೋಗ್ತಾರೆ. ಇದೆಲ್ಲ ರೀತಿ. ಹಾಗಾಗಿ ಏನಾಗುತ್ತೆ, ಈ PF ಎಲ್ಲ ಇದ್ದಾಗ ಕಂಪ್ನಿಯ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಅಂತಲೂ ಇರೋದ್ರಿಂದ ಅವ್ರಿಗೆ ಜಾಸ್ತಿ ಕಾಸ್ಟ್ ಬೀಳುತ್ತಲ್ವ. ಹಾಗಾಗಿ ಏನು ಮಾಡ್ತಾರೆ, ಆದಷ್ಟು ಕಮ್ಮಿನೇ ಇಡೋಕ್ಕೆ ಬೇಸ್ ಪೇನ ನೋಡ್ತಾ ಇರ್ತಾರೆ. ಬಟ್ ಅದು ಕೆಲವು ಕಂಪ್ನಿಗಳಲ್ಲಿ ನಿಮಗೆ ಜಾಸ್ತಿ ಮಾಡೋಕ್ಕೆ ಬಿಟ್ಟರೆ 50% ತನಕ ಇಟ್ಕೊಂಡು ತುಂಬ ಒಳ್ಳೆಯದು. ನಿಮ್ಮ ಇನ್ ಹ್ಯಾಂಡ್ ಸ್ಯಾಲ್ರಿ ಕಮ್ಮಿ ಆಗ್ಬೋದು, ಆದರೆ PFಗೆ ನಿಮ್ಮ ಕಾಂಟ್ರಿಬ್ಯೂಷನ್ನು ಜಾಸ್ತಿ ಆಗ್ತಾ ಇರುತ್ತೆ. ನಿಮ್ಮ ಓವರಾಲ್ ಟ್ಯಾಕ್ಸಲ್ಲೂ ಕೂಡ ನೀವು ಸ್ವಲ್ಪ ಸೇವ್ ಮಾಡ್ತಾ ಹೋಗ್ಬೋದು. ಯಾಕೆಂದರೆ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ನು CTCಲಿ ಇನ್ವಾಲ್ವ್ ಆಗಿರುತ್ತೆ. ಇದೆಲ್ಲ ತುಂಬ ಗ್ರೀಕು ಲ್ಯಾಟಿನ್ ಅಂತ ಅನಿಸ್ತಾ ಇದೆ ಅಂತಂದರೆ, ಡೆಡಿಕೇಟೆಡ್ ಆಗಿ ಟ್ಯಾಕ್ಸ್ ಪ್ಲಾನಿಂಗ್ ಫಾರ್ ಸ್ಯಾಲ್ರಿಡ್ ಎಂಪ್ಲಾಯೀಸ್ಗೆ ಪ್ಲೇ ಲಿಸ್ಟ್ ಇದೆ ಚಾನಲಲ್ಲಿ. ಸೊ ಸಂಬಳ ತೊಗೊತಾ ಇದ್ದೀವಿ ಅಂತಂದರೆ ಸಂಬಳ ಹೇಗೆ ಬರ್ತಾ ಇದೆ, ಸ್ಟ್ರಕ್ಚರ್ ಹೇಗಿದೆ ಅಂತ ತಿಳ್ಕೊಳೋದು ನಮ್ಮ ಕರ್ತವ್ಯ. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಪ್ಲೇ ಲಿಸ್ಟ್ನ ಚೆಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಟ್ಯಾಕ್ಸ್ ಪ್ಲಾನಿಂಗ್ ಸೀರೀಸ್ ಇದೆ, ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿ. ಸೊ ಯಾವ ರೀತಿಯಾಗಿ ನಾವು ಟ್ಯಾಕ್ಸ್ನ ಪ್ಲಾನ್ ಮಾಡ್ಬೋದು, ಸೇವ್ ಮಾಡ್ಬೋದು ಅಂತ. ಸುಮಾರು ಡೇಟಾ ನಿಮಗೆ ಇವಾಗ ಔಟ್ಡೇಟೆಡ್ ಅನಿಸ್ಬೋದು. ಸುಮಾರು ಜನ ನ್ಯೂ ಟ್ಯಾಕ್ಸ್ ರೆಜಿಮಲ್ಲಿ ಇದ್ದಾರೆ, ಹೊಸ ಕೆಲಸ ಶುರು ಮಾಡಿರೋರು, ಆ ರೀತಿಯಾಗಿರೋರು. ಆದರೆ ತಿಳ್ಕೊಂಡಿರುವಂಥದ್ದು ವೆರಿ 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 ಇಂಪಾರ್ಟೆಂಟು. ನ್ಯೂ ಟ್ಯಾಕ್ಸ್ ರೆಜಿಮಲ್ಲೂ ಕೆಲವೊಂದು ಚೇಂಜಸ್ನ ಮಾಡಿಕೊಂಡ್ರೆ ಒಂದಿಷ್ಟು ಟ್ಯಾಕ್ಸ್ಗಳನ್ನು ಸೇವ್ ಮಾಡ್ತಾ ಹೋಗ್ಬೋದು. ಮತ್ತೊಂದು ಚಾಟ್ ಶಾಪ್ ನನಗೆ ಭೇಟಿಯಾಗೋಣ. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಟರ್ಮ್ ಇನ್ಶೂರೆನ್ಸ್ ಇನ್ನೂ ಯಾರಾದರೂ ಮಾಡಿಸಿಲ್ಲ ಅಂತಂದರೆ ಕಾಲ ಮೀರಿ ಹೋಗೋಕ್ಕಿಂತ ಮುಂಚೆ ದಯವಿಟ್ಟು ಒಂದು ಆ್ಯಕ್ಷನ್ನ ತಗೊಳ್ಳಿ. ನೀವೇ ಸಕ್ರಿಯವಾಗಿ ಅದರಲ್ಲಿ ಪಾಲ್ಗೊಂಡು ಒಂದು ಸೂಕ್ತವಾದ ಟರ್ಮ್ ಇನ್ಶೂರೆನ್ಸ್ನ ತೊಗೊಂಡ್ರೆ ಏನು ಚಿಂತೆಗಿಂತ ಇರೋದಿಲ್ಲ. ಒಂದು ಸಲ ಮಾಡ್ಕೊಂಬಿಟ್ರೆ ಅದಾದಮೇಲೆ ನಂದು ಇನ್ಶೂರೆನ್ಸೇ ಮಾಡಿಸಿಲ್ಲ, ಏಜ್ ಆಗ್ತಾ ಇದೆ, ಪ್ರೀಮಿಯಂ ಜಾಸ್ತಿ ಕಟ್ಟಬೇಕು, ಇದು ಯಾವುದೂ ಇರೋದಿಲ್ಲ. ಆದಷ್ಟು ಯಂಗ್ ಏಜಲ್ಲಿ ತೊಗೊಂಡ್ರೆ ನಿಮಗೆ ಪ್ರೀಮಿಯಂ ಕೂಡ ಸೇವ್ ಆಗ್ತಾ ಹೋಗುತ್ತೆ. ಪ್ರತಿ ವಿಡಿಯೋದ ಪಿನ್ ಕಾಮೆಂಟಲ್ಲಿ ಆ ಫಾರ್ಮ್ನ ಕೊಟ್ಟಿರ್ತೀನಿ, ನೀವು ಫಿಲಪ್ ಮಾಡ್ತಾ ಹೋಗ್ಬೋದು. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.